ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋದು ಹೊಸ ಟೇಲರು. ನೋಡ್ತಿದ್ದೀರಾ ಟೇಲರ್ ಯಾವ ಥರ ಇದೆ ಅಂತ. ಅದು ಕೂಡ ಹೊಸ ಟೇಲರು ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ. ಅದರಿಂದ ಯಾರು ಕೂಡ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಟೇಲರ್ ಬಗ್ಗೆ ಮಾಹಿತಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿಯಲ್ಲಿ ಮುಂದೆ ಹೋಗ್ತೀನಿ. ಏನಪ್ಪ ಅಂದರೆ, ಒಂದು ವೇಳೆ ನಿಮ್ಮಲ್ಲಿ ಇದೇ ರೀತಿ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡು, ಅದು ಟೇಲರ್ ಆಗಿರ್ಬೋದು, ಟ್ಯಾಕ್ಟರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಮಾರಾಟಕ್ಕಿದ್ದರೆ ಈ ನಂಬರ್ಗೆ ವಾಟ್ಸಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ ಕೊಡ್ತೀನಿ. ಯೂಟ್ಯೂಬಲ್ಲಿ ಬೇಗನೆ ಸೇಲ್ ಆಗ್ತೇವೆ. ಅದು ಕೂಡ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಈಸಿಯಾಗಿ ಸೇಲ್ ಮಾಡ್ಕೋಬೋದು. ಇನ್ನು ಟೇಲರ್ ಬಗ್ಗೆ ನೋಡೋದಾದರೆ, ನೋಡ್ತಿದ್ದೀರಾ ಟೇಲರು, ಹೊಸ ಟೇಲರು. ಈಗ ಯಾರು ತೊಗೊತೀರಾ ಅವರೇ ಫಸ್ಟ್ ಪಾರ್ಟಿ ಆಗ್ತೀರ. ಇನ್ನು ಟೈರ್ ಇಲ್ಲೇ ಕೇಸಿಂಗ್ ಟೈರು ಎರಡೂ ಕೂಡ ನೋಡ್ತಿದ್ದೀರಾ ಟೈರ್ ಯಾವ ಥರ ಇದೆ ಅಂತ. ಎರಡೂ ಕೂಡ ಕೇಸಿಂಗ್ ಟೈರು. ಒಂದು 60% ಟೈರ್ ಇದೆ ಅಂತ ಓನರ್ ಹೇಳ್ತಿರೋದು. ಇನ್ನು ಟೇಲರ್ದು ಡಾಕ್ಯುಮೆಂಟ್ಸ್ ಕೂಡ ಇದ್ದಾವೆ. ಆ್ಯಂಡ್ ಲೊಕೇಶನ್ ಬಂದು ಹಾವೇರಿ ಜಿಲ್ಲೆಯ ಸವಣೂರು. ಟೇಲರ್ ಮಾರಾಟಕ್ಕಿರೋದು ಹಾವೇರಿ ಜಿಲ್ಲೆಯ ಸವಣೂರು ಎಂಬಲ್ಲಿ ಈ ಟೇಲರು ಮಾರಾಟಕ್ಕಿದೆ. ಪ್ರೈಸ್ ಬಂದು 1,80,000 ಪ್ರೈಸ್ ಹೇಳ್ತಿರೋದು. ಹೊಸ ಟೇಲರು ಪ್ರೈಸ್ ಬಂದು 1,80,000 ಹೇಳ್ತಿದ್ದಾರೆ. ಆದರೆ ಇದೇನು ಕೊನೆ ಪ್ರೈಸ್ ಅಲ್ಲ. ಮಾತಾಡಬೇಕಾದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆದ್ದರಿಂದ ಡೈರೆಕ್ಟಾಗಿ ಟೇಲರ್ ಓನರ್ ಜೊತೆ ಒಮ್ಮೆ ಮಾತಾಡಿ. ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ಈಗ ವಿಡಿಯೋ ನೋಡ್ತಿದ್ದೀರಲ್ಲ, ಈ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಟೇಲರ್ ನಂಬರ್ ಇದೆ. ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಮಾರ್ಕ್ ಕೆಳಗಡೆ ಟೈಟಲ್ನಲ್ಲಿ ಟೇಲರ್ ನಂಬರ್ ಇದೆ, ಓನರ್ ನಂಬರು. ಡೈರೆಕ್ಟಾಗಿ ಮಾತಾಡಿ. ಲಾಸ್ಟ್ ನಂಬರ್ ಬಂದು 87. ನೋಡಿ ಟೇಲರ್ ತುಂಬ ಚೆನ್ನಾಗಿದೆ. ನಿಮಗೆ ಅವಶ್ಯಕತೆ ಇಲ್ಲ ಅನಿಸಿದರೆ ದಯವಿಟ್ಟು ಯಾರಾದರೂ ತೊಗೊಳ್ಳೋರಿದ್ದರೆ ಅಂಥವ್ರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡು ಯಾರಾದರೂ ಮಾರಾಟ ಮಾಡೋರಿದ್ದರೆ ನಿಮ್ಮೂರಲ್ಲಿ ಸೆಕೆಂಡ್ ಹ್ಯಾಂಡು ಟ್ಯಾಕ್ಟ್ರು ಅಥವಾ ಬೈಕ್ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ದಿನಾಲೂ ಇದೇ ರೀತಿ ಟೇಲರು ಟ್ಯಾಕ್ಟ್ರು ಬರ್ತಾ ಇರ್ತವೆ. ನಿಮಗೆ ಬೇಕಾದಂಥ ಗಾಡಿ ಬೇಕಾದಂಥ ಬೆಲೆಗೆ ಸಿಗುತ್ತೆ. ಅದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಮಾತ್ರ. ಆ್ಯಂಡು ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮುಂದೆ ನೋಡಿದರೆ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.